ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ 10.5 ಸೆಂಟಿಮೀಟರ್ ಇರುವ ಅರ್ಧಗೋಳಾಕೃತಿಯ ಆಕಾರದಲ್ಲಿರುವ ಹಾಲಿನ ಪಾತ್ರೆಯಲ್ಲಿರುವ ಹಾಲಿನ ಪ್ರಮಾಣವನ್ನ ಲೀಟರ್ಗಳಲ್ಲಿ ಹೇಳ್ಬೇಕಾಗತ್ತೆ. ಆಯ್ಕೆ 2.47, ಆಯ್ಕೆ ಬಿ 2.476, ಆಯ್ಕೆ ಸಿ 2.376, ಆಯ್ಕೆ ಡಿ 3.476. ಸೊ ಇಲ್ಲಿ ಅರ್ಧಗೋಳದ ತ್ರಿಜ್ಯ R is equal to 10.5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಅರ್ಧಗೋಳದ ಘನಫಲದ ಸೂತ್ರ ಏನ್ ಹೇಳಿ? V is equal to 2/3 pi r ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ ಬೆಲೆಯನ್ನ ಆದೇಶಿಸಿದಾಗ 2/3 ಇಂಟು 22 ಡಿವೈಡೆಡ್ ಬೈ 7 ಇಂಟು 10.5 ಹೋಲ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಇಲ್ಲಿ 2/3, ಸೊ 2/3 divided by 22 divided by 7 into 10.5 into 10.5 into 10.5. ಸೊ ಇಲ್ಲಿ 7 ಒಂದ್ಲೆ 7, ಸೊ ಇಲ್ಲಿ 7 ಒಂದ್ಲೆ 7, 0.5 ಉಳಿಯುತ್ತೆ, 7 5 35. ಓಕೆ, ಸೊ 1.5 ಆಗುತ್ತೆ. ಸೊ ಇಲ್ಲಿ 3 ಒಂದ್ಲೆ 3, ಸೊ 3 0.5 1.5 ಆಗುತ್ತೆ. ಸೊ ಈಸ್ ಈಕ್ವಲ್ ಟು 2 ಇಂಟು 22 ಇಂಟು 0.5 ಇಂಟು 10.5 ಇಂಟು 10.5 ಆಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ 2425.5 ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನ್ ಹೇಳಿ? ಹಾಲಿನ ಪ್ರಮಾಣವನ್ನ ನಾವು ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ಹೇಳಿದ್ದೇವೆ. ಸೊ ಇಲ್ಲಿ ನಾವು ಲೀಟರ್ಗಳಲ್ಲಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಲೀಟರ್ ಅಲ್ಲಿ 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಲೀಟರ್. ಹಾಗಾದ್ರೆ ಇಲ್ಲಿ 2425.5 ಡಿವೈಡೆಡ್ ಬೈ 1000, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? 2.4255 ಆಗುತ್ತೆ. ಓಕೆ, ಸೊ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸೊ ಇಲ್ಲಿ ಎ ಆಯ್ಕೆ ಇದೆ ಅಲ್ಲ, ಅದು ಅತ್ಯಂತ ಸಮೀಪದ ಅಂದಾಜು ಮೌಲ್ಯ ಆಗುತ್ತೆ. ಹಾಗಾಗಿ ಇಲ್ಲಿ 2.47 ಲೀಟರ್ ಆಗುತ್ತೆ. ಓಕೆ, ಸೊ ಎ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.